28ನೇ ವರ್ಷದ ಯುಗಾದಿ ಉತ್ಸವವು ಶಿರಸಿಯಲ್ಲಿ ಮಾರ್ಚ್ 19ರಂದು ಭವ್ಯವಾಗಿ ನೆರವೇರಲಿದ್ದು ಅದಕ್ಕೆ ಸಂಬಂಧಿಸಿ ಸೂಕ್ತ ತಯಾರಿ ಕಾರ್ಯ ಭರದಿಂದ ಸಾಗಿದೆ ಎಂದು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಬಾಶಿ ಹೇಳಿದರು. ಅವರು ಶುಕ್ರವಾರ ನಗರದ ಸಿಂಪಿಗಲ್ಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾರ್ಯಕ್ರಮಕ್ಕೆ ಸ್ವರ್ಣವಲ್ಲಿ ಶ್ರೀ, ಜೈನ ಮಠದ ಶ್ರೀ ಹಾಗೂ ಬಣ್ಣದ ಮಠದ ಶ್ರೀಗಳು ದಿವ್ಯ ಉಪಸ್ಥಿತಿ ನೀಡಲಿದ್ದು ಮಂಗಳೂರಿನ ಗಜಾನನ್ ಪೈ ಅವರು ವಕ್ತಾರರಾಗಿ ಆಗಮಿಸಲಿದ್ದಾರೆ. ಉತ್ಸವಕ್ಕೆ ಸಂಬಂಧಿಸಿ ಶಿರಸಿ ನಗರವನ್ನು ಕೇಸರಿ ಧ್ವಜ, ಬಂಟಿಂಗ್ಸ್ಗಳಿಂದ ಅಲಂಕಾರ ಮಾಡಲಿದ್ದು ಮಾರ್ಚ್ 18ರಂದು ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಪ್ರತಿ ಸಲದಂತೆ ಹಿಂದೂ ಧರ್ಮ, ದೇಶಭಕ್ತಿಯನ್ನು ಬಿಂಬಿಸುವ ಬಂಡಿಗಳ ಪ್ರದರ್ಶನ ನಡೆಯಲಿದೆ ಎಂದರು. ವಿಭಿನ್ನವಾಗಿ ವೈಭವೀಕರಣವಾಗಿ ಯುಗಾದಿ ಉತ್ಸವವನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೇವೆ. ಅದೇ ರೀತಿ ಈ ಬಾರಿಯೂ ಕೂಡ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮದೇ ಆದ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಪೂರ್ವ ತಯಾರಿಯಾಗಿ ಈಗಾಗಲೇ ನಾವು ಅಂದಾಜು 100 ಟೀಮ್ಗಳನ್ನು ಮಾಡಿದ್ದೇವೆ. ಶಿರಸಿ ನಗರದಾದ್ಯಂತ 100 ಅಂದಾಜು 100ರಷ್ಟು ಮಹಿಳಾ ಮತ್ತು ಯುವಕರ ಒಂದು ಟೀಮನ್ನು ಮಾಡಿದ್ದೇವೆ. ಆ ಟೀಮ್ಗಳು ಮನೆ ಮನೆಗೆ ಹೋಗಿ ಅಕ್ಷತೆಯನ್ನು ಕೊಟ್ಟು ಯುಗಾದಿ ಉತ್ಸವದ ಹಬ್ಬಕ್ಕೆ ಮತ್ತು ಯುಗಾದಿ ಉತ್ಸವದ ಶೋಭಾಯಾತ್ರೆಗೆ ಪ್ರತಿ ಮನೆಯಿಂದ ಒಬ್ಬರಾದರೂ ಬರಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈಗಾಗಲೇ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಕಳೆದ ಬಾರಿನೂ ಕೂಡ ನಾವು ಮನೆ ಮನೆಗೆ ಅಕ್ಷತೆ ಕೊಟ್ಟು ಕರೆಯುವಂಥ ಒಂದು ಹಿಂದೂ ಸಂಪ್ರದಾಯದ ಪದ್ಧತಿಯನ್ನು ನಾವು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಮಗೆ ಎಲ್ಲರ ಮನೆಯನ್ನು ರೀಚ್ ಆಗಲಿ, ಮುಟ್ಲಿಕ್ಕೆ ಸ್ವಲ್ಪ ಎಲ್ಲೋ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು. ಆ ಸಮಸ್ಯೆಯನ್ನು ಅರಿತು ನಾವು ಈ ಬಾರಿ 100 ಟೀಮ್ಗಳನ್ನು ಮಾಡಿ ಪ್ರತಿಯೊಂದು ಓಣಿ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 15,000 ಮನೆಗಳನ್ನು ನಾವು ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಹಾಕ್ಕೊಂಡಿದ್ದೇವೆ, ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ನಾವು ಮುಟ್ತೇವೆ ಈ ಬಾರಿ. ಇನ್ನು ಶೋಭಾಯಾತ್ರೆ ಚೆನ್ನಾಗಿ ನಡೀಲಿಕ್ಕೆ ಶೋಭಾಯಾತ್ರೆಯ ಪೂರ್ವದಲ್ಲಿ ಶೋಭಾಯಾತ್ರೆಯ ಉದ್ಘಾಟನೆ ಮತ್ತು ಸ್ಟೇಜ್ ಕಾರ್ಯಕ್ರಮ ಏನು ನಡೀತದೆ ಅದಕ್ಕೆ 3 ಸ್ವಾಮಿಗಳು, ಹಿಂದಿನಂತೆ 3 ಸ್ವಾಮಿಗಳು, ಸ್ವರ್ಣವಳ್ಳಿ ಮಠದ ಸ್ವಾಮಿಗಳು ಹಾಗೂ ಸೋಂದಾ ಜೈನ ಮಠದ ಸ್ವಾಮಿಯವರು ಹಾಗೂ ಬಣ್ಣದ ಮಠದ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ದಿಕ್ಸೂಚಿ ಭಾಷಣಕ್ಕೆ ಅಂಥೇಳಿ ಶ್ರೀ ಗಜಾನನ್ ಪೈ, ಕಾರ್ಯದರ್ಶಿಗಳು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಮಂಗಳೂರು, ಇವರನ್ನು ವಿಶೇಷವಾಗಿ ದಿಕ್ಸೂಚಿ ಭಾಷಣಕ್ಕೆ ಅವರನ್ನು ಕರೀತಾ ಇದ್ದೇವೆ. ಇನ್ನು ಈಗಾಗಲೇ ವಿಕಾಸಾಶ್ರಮದ ಮೈದಾನದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ 5:30ಗೆ. ಅಲ್ಲಿಂದ ನೇರವಾಗಿ ಶೋಭಾಯಾತ್ರೆಗೆ ಗುರುಗಳು ಚಾಲನೆಯನ್ನು ಕೊಡ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಶೋಭಾಯಾತ್ರೆ ಶಿರಸಿಯ ಮುಖ್ಯ ಏರಿಯಾಗಳಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಮಾಪ್ತಿಯನ್ನು ಹೊಂದ್ತದೆ. ಇದಕ್ಕಾಗಿ ನಾವು ಈಗಾಗಲೇ ಶಿರಸಿ ನಗರವನ್ನು ಬಂಟಿಂಗ್ಸ್ಗಳಿಂದ ಮತ್ತು ಬಾವುಟಗಳಿಂದ ಅಲಂಕಾರ ಮಾಡಬೇಕು ಅಂತೇಳಿ ಈಗಾಗಲೇ ಹೋದ ವರ್ಷ ಅಂದಾಜು ನಾವು ಬಂಟಿಂಗ್ಸ್ ಮತ್ತು ಇದಕ್ಕೆ ಎಷ್ಟಾಗಿತ್ತು? 2 ಲಕ್ಷ ರೂಪಾಯಿಯಷ್ಟು ಬರೀ ಮಟೀರಿಯಲ್ಸ್ಗಳನ್ನು ಖರೀದಿ ಮಾಡಿದ್ವಿ. ಎಲ್ಲ ವಾಲಂಟಿಯರ್ಸು, ನಮ್ಮ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ಅಲಂಕಾರ ಮಾಡುವುದರಲ್ಲಿ ಭಾಳ ಯಶಸ್ಸಾಗಿ ಮಾಡಿದ್ವು. ಅದೇ ಥರ ಈ ಸಲನೂ ಕೂಡ ಬೈಕ್ ರ್ಯಾಲಿ 18ನೇ ತಾರೀಕು ಮಧ್ಯಾಹ್ನ 4:00ವರೆಗೆ ವಿಕಾಸಾಶ್ರಮದಿಂದ ಶಿರಸಿ ನಗರದ ಎಲ್ಲ ಮುಖ್ಯ ನಗರಗಳಲ್ಲಿ ಸಂಚಲಿಸಿ ಅಂದಾಜು 20 ಕಿಲೋಮೀಟರ್ ಬೈಕ್ ರ್ಯಾಲಿಯನ್ನು 18ನೇ ತಾರೀಕಿಗೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಮೊದಲನೇ ದಿವಸ ಅದಕ್ಕೆ ಬೈಕ್ ರ್ಯಾಲಿಗೆ ಒಂದು 500 ಧ್ವಜದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಬೈಕಿಗೂ ಧ್ವಜದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಹೋದ ಬಾರಿ
350ರಿಂದ 400 ಬೈಕ್ಗಳು ಬಂದಿದ್ವು. ಈ ಬಾರಿ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟಿದ್ದೇವೆ. ಬರುವ ಅಂದಾಜು ಒಂದು 500 ಬೈಕ್ಗಳು ಆಗುವಂಥ ನಿರೀಕ್ಷೆ ನಮ್ಮದಿದೆ. ಅವ್ರಿಗೆ ಕೊಡಬೇಕಂತ ವ್ಯವಸ್ಥೆ ಮಾಡಿದ್ದೇವೆ. ಬಂಡಿಗಳು ಹೋದ ಬಾರಿ ನಮಗೆ 57 ಬಂಡಿ ಮತ್ತು ಜಾಂಗು ತಾಳ ಇಂಥವೆಲ್ಲ ಸೇರ್ಕೊಂಡು ಟೋಟಲ್ 57. ಅಂದರೆ ಕಳೆದ ಪ್ರತಿ ವರ್ಷಗಳಲ್ಲಿ 15, 20, 12, 18, 20 ಆಗ್ತಿತ್ತು. ಹೋದ ಸಲ ನಾವು ಅದನ್ನು ಚಾಲೆಂಜ್ ತೊಗೊಂಡು ಪ್ರತಿಯೊಬ್ಬರನ್ನ ಸಂಪರ್ಕ ಮಾಡಿ ಪ್ರತಿಯೊಂದು ಯುವಕ ಮಂಡಳಗಳನ್ನು, ಪ್ರತಿಯೊಂದು ಸಂಘ ಸಂಸ್ಥೆಯನ್ನು ಸ್ವತಃ ಕಮಿಟಿ ಅಧ್ಯಕ್ಷರು, ಸಂಚಾಲಕರು ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರನ್ನ ಭೇಟಿಯಾಗಿ ನಾವು 57 ಸ್ತಬ್ಧ ಚಿತ್ರಗಳು ಮತ್ತು ಇವುಗಳು ಬರುವಂಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಅದರಲ್ಲಿ ನಾವು ಸಕ್ಸಸ್ಸನ್ನು ಕಂಡಿದ್ದೇವೆ. ಬರೀ ಮಾಡೋದಷ್ಟೇ ಅಲ್ಲ, ಅದನ್ನು ಸಿಸ್ಟಮೆಟಿಕ್ಕಾಗಿ ಕರ್ಕೊಂಡು ಹೋಗಿ ಜನರಿಗೆ ಅದರದ್ದು ಪೂರ್ತಿ ವೀಕ್ಷಣೆ ಆಗುವಂಥ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. ಈ ಬಾರಿ ಹೋದ ಬಾರಿಗಿಂತ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗಬೇಕನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಮಟ್ಟದಲ್ಲಿ ನಾವು ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಮಾಡ್ತೇವೆ. ಇನ್ನು ಪ್ರತಿಯೊಂದು ರಿಕ್ಷಾಗಳಿಗೆ ನಾವು 500 ಧ್ವಜಗಳನ್ನು ತಂದು ಎಲ್ಲ ರಿಕ್ಷಾದವರಿಗೂ ಧ್ವಜವನ್ನು ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಇನ್ನು ನಾವು ಹೋದ ಬಾರಿ ಮನೆಗೆ ಧ್ವಜಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ನಮ್ಮದೇ ಹೋದಂಥ ಕಾರ್ಯಕರ್ತರು, ನಮ್ಮವರು, ನಮ್ಮ ಸಮಿತಿ ಸದಸ್ಯರು ಯಾರ ಮನೆಗೆ ಅಕ್ಷತೆ ಕೊಟ್ಟು ಕರೀತಾರೆ ಅಲ್ಲಿ ಬಾವುಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಬಾವುಟಕ್ಕೆ ಕೋಲನ್ನು ಹಾಕಿ ಕೂಡ ಹಚ್ಚಿ ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಅದು ಎಷ್ಟೋ ಕಡೆ ಸ್ವಲ್ಪ ನಮ್ಮ ನಿರೀಕ್ಷೆಯನ್ನು ಮುಟ್ಟಲಿಲ್ಲ. ಕೆಲವೊಬ್ಬರು ಬಾವುಟವನ್ನು ಕೊಟ್ಟರು ಹಚ್ಕೊಳ್ಳಿಲ್ಲ, ಕೆಲವೊಬ್ಬರು ಆಮೇಲೆ ಅಷ್ಟೇ ನೀವು ಹೋಗ್ರಿ ಅಂದರೂ ಹತ್ತಿಲ್ಲ. ಹಾಗಾಗಿ ಈ ಬಾರಿ ನಾವೇನು ಮಾಡಿದ್ದೇವೆ ಅಂದರೆ ಆ ಧ್ವಜಕ್ಕೆ 30 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಸಿರಸಿಯ ಅಂದಾಜು ಎಲ್ಲ ಏರಿಯಾದಲ್ಲೂ ಒಂದೊಂದು ಅಂಗಡಿಯನ್ನು ಗುರುತು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಎಲ್ಲೆಲ್ಲಿ ಹತ್ತತ್ರ ಸಿಗುವಾಗೆ ಎಲ್ಲ ಸಿರಸಿ ಎಲ್ಲ ಭಾಗದ ಅಂಗಡಿಗಳಿಗೆ ಹಂಚಿ ಕೊಟ್ಟು ಬಿಡ್ತೇವೆ. ಅವರು 30 ರೂಪಾಯಿದಂಗೆ ಜನ ಖರೀದಿ ಮಾಡಿ ತೊಗೊಂಡೋಗಿ ಹಚ್ಚಿದರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ನಾವು ಹೀಗೆ ಫ್ರೀ ಪುಕ್ಕಟ್ ಕೊಟ್ಟಾಗ ಯಾಕೋ ಅದಕ್ಕೆ ಅಷ್ಟು ಮಹತ್ವ ಬರಲಿಲ್ಲೇನೋ ಅಂತ ಅಂದ್ಕೊಂಡು ನಾವು ಅದನ್ನು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಅಂಗಡಿಗಳಲ್ಲೂ ಹೆಚ್ಚಾಗಿ ಅದು ದೊರೀತದೆ. ನಮ್ಮ ಪತ್ರಿಕಾ ಮಿತ್ರರಿಂದ ಅದರ ಪ್ರಚಾರ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿದೆ, ಜನರಿಗಿಂತಲ್ಲಿ ಅನುಕೂಲ ಇದೆ, ತಗೊಳ್ರಿ ಅಂತ. ಉತ್ಸವ ಸಮಿತಿ ಸಂಚಾಲಕ ಕೃಷ್ಣ ಎಸಳೆ ಮಾತನಾಡಿ, ಪವಿತ್ರ ಭಗವಧ್ವಜ ಹಾಗೂ ಕೇಸರಿ ಶಾಲು ಯುಗಾದಿ ಉತ್ಸವದಲ್ಲಿ ಎಲ್ಲರ ಆದ್ಯತೆ. ಹಿಂದೂ ಧರ್ಮದಲ್ಲಿನ ಎಲ್ಲರೂ ಒಗ್ಗೂಡಿ ಈ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಹ ಸಂಚಾಲಕ ಸುರೇಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಉಪೇಂದ್ರ ಮೇಸ್ತಾ, ಪ್ರಮುಖರಾದ ನಾಗರಾಜ್ ಮಡಿವಾಳ್, ಮಹಾಂತೇಶ್ ಹಾದಿಮನಿ, ಶ್ರೇಯಸ್ ಅಮೀನ್, ರಾಧಿಕಾ ನಾಯ್ಕ್, ಶಿಲ್ಪಾ ಭಾಸ್ಕರ್, ವಿನಾಯಕ್ ದೇವಾಡಿಗ ಸೇರಿದಂತೆ ಇನ್ನಿತರರು ಇದ್ದರು. ಇದಕ್ಕೆ ಸಹಕರಿಸಬೇಕು. ಇದನ್ನು ಯಶಸ್ವಿಯಾಗಿ ಮಾಡ್ಕೊತಾ ಹೋಗಿ ಇಡೀ ನಾಡಿನ ಮೂಲೆಯಲ್ಲೂ ಈ ಯುಗಾದಿ ಉತ್ಸವಗಳು ನಡೀಬೇಕನ್ನೋದೇ ನಮ್ಮ ಈ ಶಿರ್ಸಿ ಉತ್ಸವ ಸಮಿತಿಯ ಅಪೇಕ್ಷೆ. ಇದ್ರ ಜೊತೆಗೆ ಈ ವರ್ಷದ 27ನೇ ವರ್ಷದ ಈ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಈಗಾಗಲೇ 28ನೇದು ಅದನ್ನು ಈಗ ನಮ್ಮ ಅಧ್ಯಕ್ಷರು ತಮ್ಮ ಸಮ್ಮುಖದಲ್ಲಿ ಇಡ್ತಾರೆ. ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಆದರೆ ಆ ಒಂದು ಭಾವನೆಗಳಿದ್ದವರು ನಿರಂತರವಾಗಿ ನಮ್ಮ ಜೊತೆಗಿರ್ತಾರೆ. ಬಂದವ್ರ ಬಗ್ಗೆ ಅಂತೂ ನಮ್ಗೆ ತುಂಬ ಸಂತೋಷ. ಯಾರು ಬರಲಿಲ್ಲ ಅಂತ ಹೇಳಿದ್ರು ಅದೇನು ಅಸಂತೋಷ ಪಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಇದು ಸಮಾಜ ನಡೆಸ್ಕೊಂಡು ಹೋಗ್ತದೆ. ಇದು ಧರ್ಮದಲ್ಲಿ ಇರೋದು ಭಗವಧ್ವಜ, ಇದಕ್ಕೆ ಒಂದೇ ಪ್ರಾಮುಖ್ಯತೆ. ಬಾಕಿದು ಯಾವುದಕ್ಕೂ ಪ್ರಾಮುಖ್ಯತೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಧರ್ಮದ ಹಿನ್ನೆಲೆ ಇರುವಂಥದ್ದಕ್ಕೆ ಮಾತ್ರ ಪ್ರಾಮುಖ್ಯತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.